ಬೆಂಗಳೂರು ಕೋರ್ಟ್ ಆವರಣದಲ್ಲೇ ರೀಲ್ಸ್ ಮಾಡಿ ಹುಚ್ಚಾಟ ಮೆರೆದಿದ್ದಾರೆ. ಪೊಲೀಸರ ಮುಂದೆನೇ ಧೂಮಪಾನ ಮಾಡಿದ್ದಾರೆ. ಪುಂಡನ ವರ್ತನೆಯನ್ನ ಕಂಡು ರೀಲ್ಸ್ ವೈರಲ್ ಆಗಿದ್ದನ್ನ ಕಂಡು ಈಗ ಪ್ರಕರಣ ದಾಖಲಾಗಿದೆ. ಟೀಮ್ ಟಾರ್ಗೆಟ್ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ವಿಡಿಯೋವನ್ನ. ರೀಲ್ಸ್ಗಾಗಿ ನೋಡಿ ಏನೆಲ್ಲ ಮಾಡ್ತಾರೆ ಕೆಲವರು. ಈ ಪುಂಡರು ಮಾಡಿರೋದು ಕೋರ್ಟ್ ಆವರಣದಲ್ಲೇ ಧೂಮಪಾನ ಮಾಡಿರೋದು. ಇವರ ದುರ್ವರ್ತನೆಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಟೀಮ್ ಟಾರ್ಗೆಟ್ ಇನ್ಸ್ಟಾಗ್ರಾಂನಲ್ಲಿ ಆ ಖಾತೆಯಲ್ಲಿ ಈ ಪೋಸ್ಟ್ ನ ಮಾಡಲಾಗಿದೆ. ಆರೋಪಿ ಇಮ್ರಾನ್ ಯಾನೆ ಸುರೋಮೋ ಹುಚ್ಚಾಟ ಮೆರೆದಿರೋದು. ರೀಲ್ಸ್ ಪುಂಡನ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಇಂಥ ಕೇಸಸ್ಗೆ ಸಂಬಂಧಪಟ್ಟಂತೆ ಯಾರು ಏನು ಕಂಪ್ಲೇಂಟ್ ಕೊಡಬೇಕು ಅಂತ ಇಲ್ಲ, ಪೊಲೀಸರೇ ಸ್ವತಃ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಳ್ತಾರೆ. ಅದು ಕೂಡ ಕೋರ್ಟ್ ಆವರಣದಲ್ಲಿ ಸಿಗರೇಟ್ ಸೈದು ಧೂಮಪಾನವನ್ನ ಮಾಡಿ ಈ ರೀತಿಯಾಗಿ ವಿಡಿಯೋ ವೈರಲ್ ಆಗಬೇಕು, ನಾನು ಎಲ್ಲಿ ಏನು ಬೇಕಿದ್ರೂ ಮಾಡ್ತೀನಿ ಅಂತ ದುಸ್ಸಾಹಸ ದುರ್ವರ್ತನೆ ತೋರಿರುವಂಥ ಪುಂಡನ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಕೋರ್ಟ್ ಅಂತ ಬಂದರೆ, ಪೊಲೀಸ್ ಸ್ಟೇಷನ್ ಅಂತ ಬಂದರೆ ಅದರದ್ದೇ ಆದ ನಿಯಮಗಳಿರ್ತಾವೆ. ಜನರಿಗೆ ರಕ್ಷಣೆ ಕೊಡೋದಕ್ಕೆ ಅಂತ, ಜನರಿಗೆ ನ್ಯಾಯ ಕೊಡೋದಕ್ಕೆ ಅಂತ ಇರುವಂಥ ಸಾರ್ವಜನಿಕ ಸ್ಥಳಗಳು. ಅಂಥ ಸ್ಥಳದಲ್ಲೂ ಕೂಡ ಧೂಮಪಾನ ಮಾಡೋದ್ರ ಮೂಲಕ ವಿಡಿಯೋ ಮಾಡಿ ವೈರಲ್ ಆಗಬೇಕು, ವ್ಯೂಸ್ ತೆಗೆದುಕೊಳ್ಬೇಕು, ಕಮೆಂಟ್ಸ್ ಹೆಚ್ಚಾಗಬೇಕು, ಮೆಚ್ಚುಗೆ ಪಡ್ಕೊಳ್ಬೇಕು ಅಂತ ಹೀಗೆಲ್ಲ ಮಾಡ್ತಾರೆ. ಬಟ್ ಇದೆಲ್ಲವೂ ಕೂಡ ಮೆಚ್ಚುಗೆ ಪಡ್ಕೊಳ್ಳುವಂಥ ವಿಡಿಯೋಗಳಲ್ಲ, ಆಕ್ರೋಶಕ್ಕೆ ಗುರಿ ಆಗುವಂಥ ವಿಡಿಯೋಗಳು. ಸದ್ಯ ಪುಂಡನ ಈ ದುರ್ವರ್ತನೆಗೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ. ಪೊಲೀಸರು ಈತನನ್ನ ಒದ್ದು ಒಳಗಾಕ್ತಾರೆ. ಇಂಥ ವಿಡಿಯೋಗಳನ್ನ ಮಾಡೋದ್ರ ಮೂಲಕ ಏನು ಸಾಧಿಸ್ತೀರಾ, ಏನು ಮೆಸೇಜ್ ಕೊಡ್ತೀರಾ ನೀವು ಸಾರ್ವಜನಿಕರಿಗೆ, ಯುವ ಜನತೆಗೆ ಏನು ಸಂದೇಶ ಕೊಡ್ತೀರಾ ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆ. ಅನೇಕರು ಈ ರೀತಿಯಾಗಿ ರೀಲ್ಸ್ ಮಾಡೋದ್ರ ಮೂಲಕ ಫೇಮಸ್ ಆಗಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಫೇಮಸ್ ಆಗೋದು ಬೇರೆ ರೀತಿಯಾಗಿನೇ. ಅಂದರೆ ಕೇಸ್ಗಳು ಅವ್ರ ವಿರುದ್ಧ ದಾಖಲಾಗುತ್ತೆ, ಪೊಲೀಸರ ಅತಿಥಿ ಆಗ್ತಾರೆ. ಮುಂದೆ ಯಾವತ್ತೂ ಈ ರೀತಿಯಾಗಿ ವಿಡಿಯೋಗಳನ್ನ ಮಾಡಬಾರ್ದು ಅಂತ ಅಂದರೆ ತಕ್ಕ ಶಾಸ್ತಿಯನ್ನು ಕೂಡ ಕಲಿಸ್ತಾರೆ. ಇತ್ತೀಚೆಗೂ ಕೂಡ ಮಧ್ಯ ರೋಡಲ್ಲಿ ಯಾವ ರೀತಿಯಾಗಿ ಚೇರ್ ಹಾಕ್ಕೊಂಡು ಟೀ ಕುಡಿತಾ ಕೂತಿದ್ದ ಓರ್ವ ವ್ಯಕ್ತಿ, ಅದನ್ನು ನೀವು ಗಮನಿಸ್ತಿದ್ರಿ. ಆತನ ವಿರುದ್ಧನೂ ಕೇಸ್ ದಾಖಲಾಯಿತು. ಇಷ್ಟೆಲ್ಲ ಕೇಸ್ಗಳು ದಾಖಲಾದ್ರೂ ಅಂಥವ್ರ ವಿರುದ್ಧ ತಕ್ಕ ಶಾಸ್ತಿಯನ್ನ ಮಾಡಿದ್ರು ಕೂಡ ಇಂಥವ್ರು ಮಾತ್ರ ಪಾಠ ಕಲ್ತ್ಕೊಳ್ಳೋದೇ ಇಲ್ಲ. ಗೇಮು ಲೈವ್ ಟೆಲಿಕಾಸ್ಟ್ ಕೊಟ್ಕೊಂಡು ಓಪನ್ ಆಗಿ ನಾನು ಆಡಿಸ್ತಿದ್ದೀನಲ್ಲ, ಅದು ಗೇಮು. ಅಪ್ಪಂ ಕಪ್ ಬೋಲ್ತೆ ಹಚ್ಚೆ ಕದ್ದು ಮುಚ್ಚಿ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈ ರೀತಿ ತಿರ್ಪೆ ಶೋಕಿ ಯಾಕಾಗಬೇಕು ಅಂತ ಸದ್ಯ ಈತನ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಪೊಲೀಸರು ಏನಂತಾರೆ, ಅದನ್ನ ಕರೆಸಿ ತನಿಖೆ ಮಾಡಿದಾರ. ಈಗ ಏನ್ ಕೇಸ್ ದಾಖಲಾಗಿದೆ? ಸೌಖ್ಯ, ನಿಜಕ್ಕೂ ಕೂಡ ಹೌದು. ಈ ಮಂಗಳೂರು ಭಾಗದಲ್ಲಿ ಈ ರೌಡಿ ಎಲಿಮೆಂಟ್ಗಳು ಇನ್ಸ್ಟಾಗ್ರಾಮ್ ರೀಲ್ಸ್ ಗಳ ಮೂಲಕ ಅಟ್ಟಹಾಸವನ್ನ ಮೆರೀತಾ ಇದ್ದಾರೆ. ಒಂದು ರೀತಿ ಪುಂಡಾಟವನ್ನ ಮಾಡ್ತಾ ಇದ್ದಾರೆ. ಕಳೆದ ಸುಭಾಷ್ ಶೆಟ್ಟಿ ಬಚ್ಪೆ ಪ್ರಕರಣದಲ್ಲೂ ಕೂಡ ಇದನ್ನೇ ನಾವು ನೋಡ್ತಾ ಇದ್ವಿ. ಕೊಲೆ ಬೆದರಿಕೆಯನ್ನ ಬಹಿರಂಗವಾಗಿ ಹಾಕೋದು, ಮಾಡುವಂತ ಒಂದು ಏನು ಕೆಟ್ಟ ಕೆಲಸ ಇದೆಯೋ ಅದನ್ನ ಮರೆತು ಅದರಲ್ಲಿ ಒಂಥರ ಏನೋ ದೊಡ್ಡ ಸಾಧನೆ ಮಾಡಿದೀವಿ ನಾವು ಅನ್ನೋಂಥ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳ ಮೂಲಕ ಪೋಸ್ಟ್ ಕೊಡುವಂತದನ್ನ ನಾವು ಗಮನಿಸ್ತಾ ಇದ್ವಿ. ಇದೀಗ ಮತ್ತೊಬ್ಬ ರೌಡಿ ಕೂಡ ಇದೇ ತರ ಮಾಡಿದ್ದಾನೆ. ರೌಡಿ ಎಲಿಮೆಂಟ್ ಇಮ್ರಾನ್ ಅನ್ನುವಂಥವನು, ಅದು ಕೂಡ ಕೋರ್ಟ್ ಆವರಣದಲ್ಲಿ ಈತ ಈ ರೀಲ್ಸ್ ಅನ್ನ ಮಾಡಿರುವಂತದ್ದು. ನಿಜ, ನಾವು ನ್ಯಾಯಾಲಯದಲ್ಲಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ, ಆದ್ರೆ ಇಂಥ ರೌಡಿ ಎಲಿಮೆಂಟ್ಗಳು ಕೋರ್ಟ್ ಒಳಗಡೆ ಈ ತರ ಒಂದು ಮೊಬೈಲ್ ನಲ್ಲಿ ಶೂಟಿಂಗ್ ಮಾಡಿ ಅದನ್ನ ರೀಲ್ಸ್ ಮೂಲಕ ಇನ್ಸ್ಟಾಗ್ರಾಮ್ ಅಲ್ಲಿ ಹರಿಬಿಟ್ಟು ಬಿಟ್ಟಿ ಪ್ರಚಾರವನ್ನ ಪಡಿತಾ ಇದ್ದಾರೆ. ಮತ್ತು ಪೊಲೀಸ್ ಇರುವಾಗಲೂ ಈ ರೀಲ್ಸ್ ಅನ್ನ ಮಾಡಿದ್ದಾರೆ. ಅದು ಕೂಡ ಆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇದೆ. ಮತ್ತು ಈತ ಒಂದು ಏನು ವಿಚಾರಣೆಗೆ ಹಾಜರಾಗುವ ಮುಂಚಿತವಾಗಿ ಅದಾದ ಬಳಿಕ ಧೂಮಪಾನ ಮಾಡುವಂತ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಇದನ್ನ ಇವರೇ ವೈರಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಏನು ಈಗ ಸುಭಾಷ್ ಶೆಟ್ಟಿ ಬಚ್ಪೆಯ ಒಂದು ಹತ್ಯೆ ಪ್ರಕರಣದ ಬಳಿಕ ಎಲ್ಲಾ ಇನ್ಸ್ಟಾಗ್ರಾಮ್ ಪೇಜ್ ಗಳ ಮೂಲಕವೂ ಮೇಲೂ ಕೂಡ ಒಂದು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಹಾಗಾಗಿ ಈ ಒಂದು ಇನ್ಸ್ಟಾಗ್ರಾಮ್ ರೀಲ್ ಕೂಡ ಪೊಲೀಸರ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಇಮ್ರಾನ್ ಏನಿದ್ದಾನೆ ಈತನ ವಿರುದ್ಧ ಈಗ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಒಂದು ಕರ್ತವ್ಯ ನಿರತ ಸಿಬ್ಬಂದಿ ಮತ್ತು ನ್ಯಾಯಾಲಯವನ್ನ ಅವಹೇಳನ ಮಾಡಿ ಬಿಂಬಿಸಿರುವಂತಹ ಕಾರಣದಿಂದ ಈಗ ಈತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ. ನೋಡಿ, ಜೊತೆಲಿ ಪೊಲೀಸರಿದ್ದಾರೆ, ನ್ಯಾಯಾಲಯ, ಅದ್ಯಾವುದು ಕೂಡ ಈ ಪುಂಡನಿಗೆ ಭಯ ಇಲ್ಲ. ತನ್ನಂತಾನು ಏನೋ ಹೀರೋನೋ ಅಥವಾ ಯಾವುದೋ ಫಿಲ್ಮ್ ವಿಲನ್ನೋ, ಇಲ್ಲೇನೋ ಶೂಟಿಂಗ್ ನಡೀತಾ ಇದೆಯೇನೋ ಅನ್ನೋ ರೀತಿಯಾಗಿ ರೀಲ್ಸ್ ಮಾಡಿರೋದು. ನ್ಯಾಯಾಲಯಕ್ಕೆ ಮಾಡಿದಂಥ ಒಂದು ಅಪಮಾನ, ಜೊತೆಗೆ ಪೊಲೀಸರಿದ್ದಾರೆ, ಪೊಲೀಸ್ ಇಲಾಖೆಗೆ ಮಾಡಿದಂಥ ಅವಮಾನ, ಜೊತೆಗೆ ಕೋರ್ಟ್ ಆವರಣದಲ್ಲಿ ಸಿಗರೇಟ್ ಸೇದಿರೋದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆತನ ವಿರುದ್ಧ ಈಗ ಕೇಸ್ ದಾಖಲಾಗಿದೆ.